ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇದು ನಮ್ಮ ಟ್ರಿಗ್ನಾಮೆಟ್ರಿಯಲ್ಲಿ ಥರ್ಡ್ ಚಾಪ್ಟರ್, ಟೋಟಲಿ ಬೇಸ್ಡ್ ಆನ್ ಐಡೆಂಟಿಟೀಸ್. ಓಕೆ, ಐಡೆಂಟಿಟೀಸ್ ಅಂದರೆ ಏನಿಲ್ಲ, ಫಾರ್ಮುಲಾ. ಆ ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಫಾರ್ಮುಲಾ ಇರುತ್ತೆ? 3 ಫಾರ್ಮುಲಾ ಇರುತ್ತೆ. ಆ 3 ಫಾರ್ಮುಲಾನೇ ಇದು. ಓಕೆ, ಸೈನ್, ಕಾಸು ಮತ್ತು ಟ್ಯಾನು. ಈ ಫಾರ್ಮುಲಾನ ಸ್ಕೂಲಲ್ಲಿ ಅಥವಾ ನೀವು ಕಾಲೇಜಲ್ಲಿ ಕಲ್ತಿರ್ತೀರ. ಸೊ ಇದ್ರ ಮೇಲೆ ಕ್ವಶನ್ಸ್ ಕೊಟ್ಟರೆ ಆರಾಮ್ಸೆ ನಾನು ಸಾಲ್ವ್ ಮಾಡಿಬಿಡ್ತೀನಿ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ಇದು ಆ್ಯಪ್ಟಿಟ್ಯೂಡ್, ಕರೆಕ್ಟಾ? ಆ್ಯಪ್ಟಿಟ್ಯೂಡಲ್ಲಿ ನೀವು ಕ್ವಶನ್ನ ಸಾಲ್ವ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ಎಷ್ಟು ಬೇಗ ಸಾಲ್ವ್ ಮಾಡ್ತೀರಾ, ಎಷ್ಟು ಕರೆಕ್ಟಾಗಿ ಸಾಲ್ವ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನಾನು ಈ ಚಾಪ್ಟರಲ್ಲಿ ಎಷ್ಟು ಬೇಗ ಹೇಗೆ ಈಸಿಯಾಗಿ ಶಾರ್ಟ್ಕಟ್ಸ್ನ ಯೂಸ್ ಮಾಡಿಕೊಂಡು ಮತ್ತು ಎಲ್ಲೆಲ್ಲಿ ಆನ್ಸರ್ನ ಫೈನಲ್ಲಾಗಿ ಕನ್ವರ್ಟ್ ಮಾಡಬೇಕು. ಕೆಲವೊಂದು ಕ್ವಶನ್ಗೆ ನೀವು ಆನ್ಸರ್ನ ಫೈನಲಾಗಿ ಕಂಡುಹಿಡಿದ್ಬಿಡ್ತೀರಾ. ಓಕೆ, ನೆಕ್ಸ್ಟ್ ಏನೂ ಸಿಂಪ್ಲಿಫೈ ಆಗೋಲ್ಲ, ಬಟ್ ಆ ಫಾರ್ಮಲ್ಲಿ ಇಡೋ ಆಗಿಲ್ಲ. ಓಕೆ, ಯಾವ ಫಾರ್ಮಲ್ಲಿ ಇಡೋ ಆಗಿಲ್ಲ, ಹೇಗೆ ಇಡಬೇಕು ಎಲ್ಲ ನಾನು ಕ್ವಶನ್ಸಲ್ಲಿ ಹೇಳ್ಕೊಡ್ತೀನಿ. ಸೊ ನಿಮ್ಮ ತಲೆಯಲ್ಲಿ ಇರಬೇಕಾಗಿರೋದೇನು? 3 ಫಾರ್ಮುಲಾ. ಓಕೆ, ಇಲ್ಲಿ ಸೈನ್ ಎ ಪ್ಲಸ್ ಆರ್ ಮೈನಸ್ ಬಿ. ಓಕೆ, ಸೈನ್ ಎ ಕಾಸ್ ಬಿ ಪ್ಲಸ್ ಆರ್ ಮೈನಸ್ ಕಾಸ್ ಎ ಸೈನ್ ಬಿ. ಏನಿದು ಪ್ಲಸ್ ಆರ್ ಮೈನಸ್ ಅಂದರೆ ಕೆಲವೊಬ್ರು ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಕೇಳ್ಕೊಳ್ಳಿ. ಇಲ್ಲಿ ಪ್ಲಸ್ ಇದ್ದರೆ ನೋಡಿ, ಪ್ಲಸ್ ಆರ್ ಮೈನಸ್ ಕ್ವಶನಲ್ಲಿ 2 ಕೊಡೋದಿಲ್ಲ, ಯಾವುದಾದ್ರು 1 ಕೊಡ್ತಾರೆ, ಪ್ಲಸ್ ಕೊಡ್ತಾರೆ ಅಥವಾ ಮೈನಸ್ ಕೊಡ್ತಾರೆ. ಎ ಪ್ಲಸ್ ಬಿ ಕೊಟ್ಟರೆ ಸೈನು ಈ ಮಧ್ಯದಲ್ಲಿ ಪ್ಲಸ್ ಹಾಕೋಬೇಕು. ಎ ಮೈನಸ್ ಬಿ ಇದ್ದರೆ ಈ ಮಧ್ಯದಲ್ಲಿ ಮೈನಸ್ ಹಾಕೋಬೇಕು. ಸೊ ಅದಕ್ಕೆ ಮೇಲೆ ಪ್ಲಸ್ ಇದ್ದರೆ ಮೇಲೇನೂ ಪ್ಲಸ್ ಇದೆ, ಕೆಳಗೆ ಮೈನಸ್ ಇದ್ದರೆ ಕೆಳಗೇನೂ ಮೈನಸ್ ಇದೆ. ಬಟ್ ಕಾಸಲ್ಲಿ ಉಲ್ಟಾ ಅದು ನೋಡಿ, ಕಾಸ್ ಎ ಪ್ಲಸ್ ಬಿ ಇದ್ದರೆ ಈ ಮಧ್ಯದಲ್ಲಿ ಮೈನಸ್ ಹಾಕೋಬೇಕು, ಕಾಸ್ ಎ ಮೈನಸ್ ಬಿ ಇದ್ದರೆ ಮಧ್ಯದಲ್ಲಿ ಪ್ಲಸ್ ಹಾಕೋಬೇಕು. ಸೊ ಸೈನ್ಗೂ ಕಾಸ್ಗೂ ಇದೇ ಹುಷಾರಾಗಿರಬೇಕು. ನೆಕ್ಸ್ಟು ಟ್ಯಾನಲ್ಲೂ ಅಷ್ಟೇ, ಎ ಪ್ಲಸ್ ಬಿ ಕೊಟ್ಟರೆ ಇಲ್ಲಿ ಪ್ಲಸ್ ಹಾಕೋಬೇಕು, ಕೆಳಗಡೆ ಡಿನಾಮಿನೇಟ್ರಲ್ಲಿ 1 ಮೈನಸ್ ಹಾಕೋಬೇಕು. ಓಕೆ, ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೇಲೆ ಪ್ಲಸ್ಸು, ಕೆಳಗಡೆ ಮೈನಸ್ಸು. ಇಲ್ಲಿ ಮೈನಸ್ ಇದ್ದರೆ ಎ ಮೈನಸ್ ಬಿ ಇದ್ದರೆ ಇಲ್ಲಿ ಮೈನಸ್ಸು, ಇಲ್ಲಿ ಪ್ಲಸ್ ಹಾಕೋಬೇಕು. ಸೊ ಈ 3 ಫಾರ್ಮುಲಾನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದನ್ನು ನಾನು ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬಟ್ ಇದು ಗೊತ್ತಿದ್ದರೆ ಆರಾಮ್ಸೆ ಎಲ್ಲ ಕ್ವಶನ್ಸ್ನು ನಾವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟು, ಈ ಕಾನ್ಸೆಪ್ಟು ಐಡೆಂಟಿಟಿ ಮೇಲೆ ಡಿಪೆಂಡ್ ಆಗಿರೋದು ಒಂದು, ಇನ್ನೊಂದು ಈ ಆ್ಯಂಗಲ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಹೇಗೆ? ಈಗ ನಾನು ಸೈನ್ 30 ಡಿಗ್ರಿ ಪ್ಲಸ್ 45 ಡಿಗ್ರಿ ಅಂತ ಕೊಡ್ತೀನಿ ಅಂದ್ಕೊಳ್ಳಿ. ಸೊ ಸೈನ್ 30 ಡಿಗ್ರಿ ವ್ಯಾಲ್ಯೂ ಏನು ಅದನ್ನು ಇಲ್ಲಿ ಹಾಕಬೇಕು. ಈ ಫಾರ್ಮುಲಾದಲ್ಲಿ 45 ಅಂದರೆ ಏನು ಅಲ್ಲೇ ಹಾಕಬೇಕು. ಸೊ ಈ 3 ವ್ಯಾಲ್ಯೂ ಪರ್ಫೆಕ್ಟಾಗಿ ತಿಳ್ಕೊಂಡಿರಿ. ಓಕೆ, ಈ 3 ವ್ಯಾಲ್ಯೂ ಇಟ್ಕೊಂಡು ಇನ್ನು ಮಿಕ್ಕಿದ 3 ವ್ಯಾಲ್ಯೂ ಇದೆಯಲ್ಲ, ಕೊಸಿಕೆಂಟು, ಸೀಕೆಂಟು ಮತ್ತು ಕಾಟು, ಆ 3ನ್ನ ನಾವು ಕಂಡುಹಿಡ್ಕೋಬೋದು. ನಮ್ಗೆ ಗೊತ್ತು, ಫಸ್ಟ್ ಚಾಪ್ಟರು ಮತ್ತು ಸೆಕೆಂಡ್ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್. ಓಕೆ, ನಮ್ಮ ಟ್ರಿಗ್ನಾಮೆಟ್ರಿಯಲ್ಲಿ ಫಸ್ಟು ಮತ್ತು ಸೆಕೆಂಡ್ ಚಾಪ್ಟರ್ ಸಖತ್ ಇಂಪಾರ್ಟೆಂಟ್. ಅದು ಫುಲ್ಲು ಬೇಸಿಕ್ಸು. ಆ ಬೇಸಿಕ್ಸ್ ಗೊತ್ತಿದ್ರೇ ಇದೆಲ್ಲ ನಾವು ಸಾಲ್ವ್ ಮಾಡೋಕ್ಕಾಗೋದು. ಅಕಸ್ಮಾತ್ ನೀವು ನೋಡದೆ ಇಲ್ಲಿಗೆ ಬಂದಿದ್ದರೆ ಅದು ನೋಡ್ಕೊಂಬನ್ನಿ, ಆಗ ಇದು ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ಕನ್ಫ್ಯೂಷನ್ನ ಉಂಟು ಮಾಡುತ್ತೆ. ನೆಕ್ಸ್ಟು, ಈಗ ಸೈನ್ 30 ಡಿಗ್ರಿ ಎಷ್ಟು? ಸೈನ್ 30 ಡಿಗ್ರಿ ಎಷ್ಟಿದೆ? 1/2. ಓಕೆ, ಈಗ ಕೊಸಿಕೆಂಟ್ ಕಂಡುಹಿಡಿಬೇಕು ಅಂದ್ಕೊಳ್ಳಿ. ಕೊಸಿಕೆಂಟ್ 30 ಡಿಗ್ರಿ. ಓಕೆ, ನಾವು ಪ್ರೀವಿಯಸ್ ಚಾಪ್ಟರಲ್ಲಿ ನೋಡಿದ್ವಿ ಕೊಸಿಕೆಂಟ್ ಅಂದ್ರೇನು? 1/sin. ಅಂದರೆ ಸೈನ್ ಏನು ವ್ಯಾಲ್ಯೂ ಬರುತ್ತೋ ಕೊಸಿಕೆಂಟ್ಗೆ ಅದನ್ನು ರೆಸಿಪ್ರೋಕಲ್ ತಗೋಬೇಕು, ಕರೆಕ್ಟಾ? ಸೊ ಕೊಸಿಕೆಂಟ್ 30 ಡಿಗ್ರಿ ಅಂದರೆ ಸೈನ್ 30 ಡಿಗ್ರಿ ಎಷ್ಟು? 1/2. ಅದು ನಮಗೆ 2/1 ನಾವು 2 ಅಂತ ಬರ್ಕೋಬೋದು. ಓಕೆ, ನೆಕ್ಸ್ಟು, ಈಗ ನಮಗೆ ಸೀಕೆಂಟ್ 60 ಡಿಗ್ರಿ ಬೇಕು ಅಂದ್ಕೊಳ್ಳಿ. ಓಕೆ, ಸೀಕೆಂಟು ಯಾವುದಕ್ಕೆ ರೆಸಿಪ್ರೋಕಲ್ಲು? ಕಾಸ್ಗೆ, ಕರೆಕ್ಟಾ? ಸೊ ಕಾಸ್ 60 ಎಷ್ಟಿದೆ ನೋಡಿ, ಕಾಸ್ 60 1/2 ಇದೆ. ಹಾಗಾದರೆ ಸೀಕೆಂಟ್ 62. ಅರ್ಥ ಆಯ್ತಾ? ನೆಕ್ಸ್ಟು, ಕಾಟ್ 30 ಡಿಗ್ರಿ ಇತ್ತು ಅಂದ್ಕೊಳ್ಳಿ. ಕಾಟ್ ಯಾವುದಕ್ಕೆ ರೆಸಿಪ್ರೋಕಲ್? ಟ್ಯಾನ್ಗೆ. ಟ್ಯಾನ್ 30 ಎಷ್ಟು? ಟ್ಯಾನ್ 30 1/√3. ಹಾಗಾದರೆ ಕಾಟ್ 30√3. ಸೊ ನಿಮಗೆ ಈ 3 ಟೇಬಲ್ ಗೊತ್ತಿದ್ರೆ ಸಾಕು, ಸೈನು, ಕಾಸು, ಟ್ಯಾನು. ಇನ್ನು ಮಿಕ್ಕಿದ 3 ಕೊಸಿಕೆಂಟು, ಸೀಕೆಂಟು, ಕಾಟ್ನ ಆರಾಮ್ಸೆ ನಾವು ವ್ಯಾಲ್ಯೂಸ್ನ ಕಂಡುಹಿಡಿಬೋದು, ಕರೆಕ್ಟಾ? ಸೊ ಈ 3 ಫಾರ್ಮುಲಾಸು, ಈ 3 ಟೇಬಲ್ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಆರಾಮ್ಸೆ ಎಲ್ಲ ಕ್ವಶನ್ಸು ಸಖತ್ ಈಸಿಯಾಗಿರುತ್ತೆ. ಸಬ್ಸ್ಟಿಟ್ಯೂಷನ್ನು ಮತ್ತು ಫೈನಲ್ ಆಗಿ ಒಂದು ಕನ್ವರ್ಷನ್ ಇರುತ್ತೆ. ಆ ಕನ್ವರ್ಷನ್ ಏನು ಅಂತ ಹೇಳ್ಕೊಡ್ತೀನಿ ಕ್ವಶನಲ್ಲಿ. ಇದೆರಡು ಮಾಡಿಬಿಟ್ರೆ ಸಖತ್ ಈಸಿ ಇದ್ದತ್ತು. ಓಕೆ, ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಆನ್ಸರ್ನ ಕಂಡುಹಿಡ್ತೀರಾ. ಇಷ್ಟೇ. ಈ ಫಾರ್ಮುಲಾಸ್ ಕರೆಕ್ಟಾಗಿ ಗೊತ್ತಿದ್ರೆ ಸಾಕು. ಈಗ ಕ್ವಶನ್ಸ್ಗೆ ನಾವು ಡೈರೆಕ್ಟಾಗಿ ಜಂಪ್ ಆಗೋಕ್ಕೆ ಮುಂಚೆ ಈ ಕನ್ವರ್ಷನ್ಸ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಕನ್ವರ್ಷನ್ ಅಂದರೆ ಇದು ಯಾವ ಆ್ಯಂಗಲ್ ಎಷ್ಟು ಡಿಗ್ರಿ ಇದು ಅಂತ ಕಂಡುಹಿಡಿಬೇಕು. ಕ್ವಶನಲ್ಲಿ ಇದ್ರ ಮೇಲೆ ಕೊಟ್ಟಿರ್ತಾರೆ. ಓಕೆ, ನಾವು ಅಲ್ಲಿ ಕನ್ಫ್ಯೂಸ್ ಆಗೋ ಬದಲು ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಬಿಡ್ತೀನಿ. ಕ್ಲೀನಾಗಿ ಕಲ್ತ್ಕೊಂಡ್ಬಿಟ್ರೆ ನಾವು ಕ್ವಶನಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡು ಹೋಗೋಣ. ಈಗ ಫಸ್ಟು ಪೈ ಅಂದರೆ ಏನು? ಪೈ ಅಂದರೆ 3.14 ಅಲ್ಲ,
ಇಲ್ಲಿ ಪೈ ಅಂದರೆ 180 ಡಿಗ್ರಿ ಡಿವೈಡೆಡ್ ಬೈ 2. ಯಾಕೆ ನಾನು 3.14 ಹಾಕೊಂಡಿಲ್ಲ 180 ಡಿಗ್ರಿ ಹಾಕೊಂಡಿದ್ದೀನಿ ಅಂದರೆ ಪೈ ವ್ಯಾಲ್ಯೂ ಸರ್ಕಲ್ದು ಏರಿಯಾ ಪೆರಿಮೀಟರ್ ಅಲ್ಲೆಲ್ಲ ಏರಿಯಾ ಡಿಪೆಂಡೆಂಟ್ ಲೆಂತ್ ಬಗ್ಗೆ ಮಾತಾಡ್ತಿದ್ರೆ ನಾವು ಪೈ ಈಸ್ ಈಕ್ವಲ್ ಟು 3.14 ಹಾಕೋಬೇಕು. ನಾವಿಲ್ಲಿ ಮಾತಾಡೋದು ಫುಲ್ಲು ಆ್ಯಂಗಲ್ಸ್ ಬಗ್ಗೆ. ಆ್ಯಂಗಲ್ಸ್ ಅಂತ ಬಂದಾಗ ಪೈ ವ್ಯಾಲ್ಯೂ 180 ಡಿಗ್ರಿ ಆಗುತ್ತೆ. ಓಕೆ, ಸೊ 180 ಡಿಗ್ರಿ ಡಿವೈಡೆಡ್ ಬೈ 2. ಯಾವ್ದಾದ್ರು ಒಂದು ನಂಬರ್ನ 2 ಇಂದ ಡಿವೈಡ್ ಮಾಡ್ತಾ ಇದ್ದೀವಿ ಅಂದರೆ ಅರ್ಥ ಏನು, ಹಾಫ್ ಮಾಡ್ತಾ ಇದ್ದೀವಿ ಅಂತ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯಾವ್ದಾದ್ರು ಒಂದು ನಂಬರ್ನ ಯಾವುದೇ ನಂಬರ್ ಆಗಿರಲಿ ಅದನ್ನ 2 ಇಂದ ಡಿವೈಡ್ ಮಾಡ್ತಾ ಇದ್ದೀವಿ ಅಂದರೆ ಹಾಫ್ ಮಾಡ್ತಾ ಇದ್ದೀವಿ ಅಂತ. 2 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಆ ನಂಬರ್ನ ಡಬಲ್ ಮಾಡ್ತಾ ಇದ್ದೀವಿ ಅಂತ. ಸೊ 180ಲಿ ಹಾಫ್ ಎಷ್ಟು 90 ಡಿಗ್ರಿ. ನೀವು ನಾರ್ಮಲಾಗಿ ಡಿವೈಡ್ ಮಾಡಿದ್ರು ಅದೇ ಆನ್ಸರೇ ಬರುತ್ತೆ. ನೆಕ್ಸ್ಟು ಪೈ ಬೈ 3, 180 ಡಿಗ್ರಿ ಡಿವೈಡೆಡ್ ಬೈ 3. ಸೊ 3 1s 3 6 ಈ 60 ಹಾಗೆ. ಸೊ ಇದು 60 ಡಿಗ್ರಿ. ಪೈ ಬೈ 4, 180 ಡಿವೈಡೆಡ್ ಬೈ 4. ಕರೆಕ್ಟಾ? 4 ಇಂದ ಡೈರೆಕ್ಟ್ ಹೋಗೋಲ್ಲ, ಫಸ್ಟ್ ನಾನು 2 ಇಂದ ಮಾಡ್ತೀನಿ. 2 2s 2 90s. ಸೊ 90 ಬೈ 2, 2 ಇಂದ ಡಿವೈಡ್ ಮಾಡ್ತೀವಿ ಅಂದರೆ ಅರ್ಥ ಏನು, ಹಾಫ್ ಮಾಡ್ತಾ ಇದ್ದೀವಿ ಅಂತ. ಸೊ ಅದು 45 ಡಿಗ್ರಿ. ನೆಕ್ಸ್ಟು ಪೈ ಬೈ 6, 180 ಬೈ 6. 6 1s 6 3s 0 ಹಾಗೆ ಬರ್ಕೊಳ್ಳಿ. ಇದು 30 ಡಿಗ್ರಿ. ಸೊ ನಮ್ಗೆ ಗೊತ್ತಾಗೋದೇನು, ಪೈ ಬೈ 2, ಪೈ ಬೈ 3, ಪೈ ಬೈ 4, ಪೈ ಬೈ 6 ಈ ಥರ ಕೊಟ್ಟಾಗ ಪೈ ಬೈ 2 ಅಂದರೆ 90 ಡಿಗ್ರಿ, ಪೈ ಬೈ 3 ಅಂದರೆ 60 ಡಿಗ್ರಿ, ಪೈ ಬೈ 4 ಅಂದರೆ 45 ಡಿಗ್ರಿ, ಪೈ ಬೈ 6 ಅಂದರೆ 30 ಡಿಗ್ರಿ. ಇದಿಷ್ಟು ಗೊತ್ತಿದ್ರೆ ಆರಾಮ್ಸೆ ನಾವು ಎಲ್ಲ ಕ್ವಶನ್ಸ್ನು ಸಾಲ್ವ್ ಮಾಡ್ಬೋದು. ಈಗ ನಮ್ಮ ಫಸ್ಟ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ನೋಡಿ, ಕಾಸ್ ಎ, ಇದನ್ನು ಎ ಅಂತ ಅಂದ್ಕೊಳ್ಳೋಣ, ಇದನ್ನು ಬಿ ಅಂತ ಅಂದ್ಕೊಳ್ಳೋಣ. ಮಧ್ಯದಲ್ಲಿ ಏನಿದೆ, ಪ್ಲಸ್ ಇದೆ, ಹುಷಾರಾಗಿರಬೇಕು. ಪ್ಲಸ್ ಇದೆಯಾ ಮೈನಸ್ ಇದೆಯಾ ಕಾಸ್ ಬಂದಾಗ ಹುಷಾರಾಗಿರಬೇಕು. ಕಾಸ್ ಎ ಪ್ಲಸ್ ಬಿ ಫಾರ್ಮುಲಾ ಏನು, ಕಾಸ್ ಎ ಇಂಟು ಕಾಸ್ ಬಿ ಪ್ಲಸ್ ಇದೆ ಅಲ್ವಾ, ಸೊ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಓಕೆ, ಸೊ ಕಾಸ್ ಎ ಪ್ಲಸ್ ಬಿ ಏನು, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಸೊ ಈಗ ಪೈ ಬೈ 3 ಅಂದರೆ ಎಷ್ಟಪ್ಪ, ಪೈ ಬೈ 3 ಅಂದರೆ 60 ಡಿಗ್ರಿ. ಕಾಸ್ 60 ಡಿಗ್ರಿ ಎಷ್ಟು, ಅದ್ರ ಪ್ರಕಾರ 1/2 ಕರೆಕ್ಟಾ, ಇಂಟು ಕಾಸ್ 5/4. ಕಾಸ್ 5/4 ಅಂದರೆ 45 ಡಿಗ್ರಿ. ಸೊ 45 ಡಿಗ್ರಿ ಎಷ್ಟು, 1/√2. ಮೈನಸ್ ಇದೆಯಾ, ಮೈನಸ್ ಹಾಕೊಳ್ಳಿ. ಈಗ ಸೈನ್ ಪೈ ಬೈ 3, ಸೈನ್ 60 ಎಷ್ಟು, √3/2 ಇಂಟು ಸೈನ್ ಪೈ ಬೈ 4 ಎಷ್ಟು, 5/4 ಅಂದರೆ 45, ಅದು 1/√2. ಓಕೆ, ಇದೆರಡು ಮಲ್ಟಿಪ್ಲೈ ಅದೆರಡು ಮಲ್ಟಿಪ್ಲೈ, ಇದು 1/2√2 ಸಿಗುತ್ತೆ, ಮೈನಸ್ ಇದು 2√2√3. ಸೊ ಕರೆಕ್ಟಾ, 2 ಇಂಟು √2 2√2, √3 ಇಂಟು 1 √3. ಈಗ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಎರಡನ್ನೂ ಆ್ಯಡ್ ಅಥವಾ ಸಪ್ರಾಕ್ಟ್ ಮಾಡ್ಕೋಬೋದು. ಕೆಳಗಡೆ ಇರೋದನ್ನ ಹಾಗೆ ಬರ್ಕೋತೀನಿ, ಮೇಲ್ಗಡೆ ಅಡಿಷನ್ ಇದ್ದರೆ ಅಡಿಷನ್, ಸಪ್ರಾಕ್ಷನ್ ಇದ್ದರೆ ಸಪ್ರಾಕ್ಷನ್. 1 ಮೈನಸ್ √3. ಇನ್ನೇನಾದರೂ ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ, ಇಲ್ಲ. ಸೊ ಇದೇ ನಮ್ಮ ಫೈನಲ್ ಆನ್ಸರ್, ಕರೆಕ್ಟಾ, ಇಲ್ಲ, ಇದು ತಪ್ಪು. ಯಾಕೆ, ಟ್ರಿಗ್ನಾಮೆಟ್ರಿಲಿ ಯಾವತ್ತೇ ಇರಲಿ ಡಿನಾಮಿನೇಟರ್, ಈ ಕೆಳಗಡೆ ಇರೋದನ್ನು ಡಿನಾಮಿನೇಟರ್ ಅಂತಾರೆ, ಮೇಲ್ಗಡೆ ಇರೋದನ್ನು ನ್ಯೂಮರೇಟರ್ ಅಂತಾರೆ. ಸೊ ಕೆಳಗಡೆ ಇರೋ ವ್ಯಾಲ್ಯೂ ಡಿನಾಮಿನೇಟರ್ ವ್ಯಾಲ್ಯೂ ರೂಟ್ ವ್ಯಾಲ್ಯೂ ಇರಬಾರ್ದು. √2 ಇದೆಯಲ್ವಾ, ಈ ವ್ಯಾಲ್ಯೂ ಇರಬಾರ್ದು. 2 ಅಂತಲ್ಲ, ಯಾವುದೇ ರೂಟ್ ವ್ಯಾಲ್ಯೂ ಇರಬಾರ್ದು. ಅರ್ಥ ಆಯ್ತಾ? ಸೊ ಇನ್ನು ನಾವು ಕಂಟಿನ್ಯೂ ಮಾಡಬೇಕು. ಹೇಗೆ ಕಂಟಿನ್ಯೂ ಮಾಡೋದು ಅಂದರೆ ನೋಡಿ, ಇದನ್ನು ನಾವು ಕೆಳಗಡೆ ರೂಟ್ ಇಲ್ಲದೇ ಇರೋ ಥರ ಮಾಡ್ಕೋಬೇಕು. ಹೇಗೆ ಮಾಡೋದು ಅಂದರೆ, ಈ ಕೆಳಗಡೆ ಡಿನಾಮಿನೇಟರ್ ಏನಿದೆಯೋ ಅದನ್ನು ಈ ಫುಲ್ ಇದಕ್ಕೆ ಒಂದು ಸರಿ ಮಲ್ಟಿಪ್ಲೈ ಮಾಡಿ, ಒಂದು ಸರಿ ಡಿವೈಡ್ ಮಾಡಿ. ಹೇಗೆ ಅಂದರೆ ಇಂಟು 2√2 ಡಿವೈಡೆಡ್ ಬೈ 2√2. ಓಕೆ, ಅಕಸ್ಮಾತ್ ಇಲ್ಲಿ 2 + √2 ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ 2 + √2 ಇದ್ದಿದ್ರೆ ನಾವು ಮೇಲ್ಗಡೆ ಒಂದು ಸರಿ ಕೆಳಗಡೆ ಮಲ್ಟಿಪ್ಲೈ ಮಾಡ್ತೀವಿ. ಬಟ್ 2 ಪ್ಲಸ್ ಇತ್ತಲ್ವಾ, ಎರಡು ಕಡೆ ಮೈನಸ್ ಹಾಕೋಬೇಕು ಮಧ್ಯದಲ್ಲಿ. ಇಲ್ಲಿ ಎರಡು ಮಧ್ಯದಲ್ಲಿ ಏನಾದರೂ ಇದೆಯಾ, ಏನೂ ಇಲ್ಲ. ಸೊ ಹಾಗೆ ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ಇಲ್ಲಿ ಪ್ಲಸ್ ಇದ್ದಿದ್ದರೆ ಇಲ್ಲಿ ಎರಡೂ ಕಡೆನೂ ಮೈನಸ್ ಹಾಕೋತಾ ಇದ್ವಿ. ಅಕಸ್ಮಾತ್ ಇಲ್ಲಿ ಮೈನಸ್ ಇದ್ದಿದ್ದರೆ ಇಲ್ಲಿ ಎರಡೂ ಕಡೆನೂ ಪ್ಲಸ್ ಹಾಕೋತಾ ಇದ್ವಿ. ಅದು ಕ್ವಶನ್ ಬರುತ್ತೆ, ಅದು ಬಂದಾಗ ಹೇಳ್ಕೊಡ್ತೀನಿ. ಆ ಮೆಥಡ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ಸಾಕು. ಇಲ್ಲಿ ಏನೂ ಇಲ್ಲ, ಸೊ ಏನಿದೆಯೋ ಹಾಗೆ ಒಂದು ಸರಿ ಮಲ್ಟಿಪ್ಲೈ, ಒಂದು ಸರಿ ಡಿವೈಡ್ ಮಾಡ್ತೀವಿ. ಈಗ ನಾನು ಫಸ್ಟು ಈ 2√2 ಇದೆಯಲ್ಲ, ಇದನ್ನು ಫಸ್ಟು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ 1ಗೆ, ನೆಕ್ಸ್ಟು ಅದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಸಪ್ರೇಟಾಗಿ ಎರಡಕ್ಕೂ ಮಾಡ್ಕೋಬೇಕು. 2√2 ಇಂಟು 1
2 ರೂಟ್ 2 ಮೈನಸ್ ಇದೆಯಾ, ಮೈನಸ್ ಇದೆ. ಸೊ ಅದು 2 ರೂಟ್ 2 ಇಂಟು ರೂಟ್ 3 ಡಿವೈಡೆಡ್ ಬೈ, ನೋಡಿ ಇಲ್ಲಿ ಹುಷಾರಾಗಿರಬೇಕು, 2 ಇಂಟು 2 ಏನು 4, ರೂಟ್ 2 ಇಂಟು ರೂಟ್ 2 2 ಆಗುತ್ತೆ. ಓಕೆ, ಇದೇ ಇಂಪಾರ್ಟೆಂಟ್. ಅಕಸ್ಮಾತ್ ಇಲ್ಲಿ ಹೇಗೆ ಇದು ರೂಟ್ 2 ಇಂಟು ರೂಟ್ 2 ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಿಮಗೆ ಅಂತಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ಕ್ವೇರ್ ರೂಟ್ ಸಿಂಪ್ಲಿಫಿಕೇಷನ್ ಅಂತ 2 ವೀಡಿಯೋ ಇಟ್ಟಿರ್ತೀನಿ. ಆ 2 ವೀಡಿಯೋದಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಹೇಗೆ ಮಾಡೋದು ಅಂತ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಅಕಸ್ಮಾತ್ ನಿಮ್ಗೆ ಯಾವುದೇ ಮ್ಯಾಥಮೆಟಿಕ್ಸ್ ಬೇಸಿಕ್ಸಲ್ಲಿ ಡೌಟ್ ಇದ್ದರೆ ಎಲ್ಲ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ನಿಮಗೆ ಆ್ಯಪ್ಟಿಟ್ಯೂಡಲ್ಲಿ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಗೊತ್ತಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಲಾಜಿಕ್ ಗೊತ್ತು ಅಂದ್ಕೊಳ್ಳಿ, ಓಕೆ, ಈ ಫೈನಲಾಗಿ ಆನ್ಸರ್ ತಪ್ಪು ಬಂದುಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಯಾಕೆ, ಇದಿರೋದೇ ಒಂದೇ ಮಾರ್ಕ್ಸ್ಗೆ, ಕರೆಕ್ಟಾ? ಎಲ್ಲಿ ತಪ್ಪಾದರೂ ಆನ್ಸರ್ ತಪ್ಪೆ. ಸೊ ಬೇಸಿಕ್ಸಲ್ಲಿ ಸ್ಟ್ರಾಂಗ್ ಇರಿ. ನಿಮಗೆ ಇದು ಹೇಗೆ ಬಂತು ಅಂತ ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಇದನ್ನ ಇಲ್ಲಿ ಹೇಳ್ಕೊಟ್ರೆ ಸುಮ್ಮನೆ ವೀಡಿಯೋ ದೊಡ್ಡದಾಗುತ್ತೆ. ಅದಕ್ಕೆ ಈಗ ರೂಟ್ 2 ಇಂಟು ರೂಟ್ 2 ಆಗುತ್ತೆ. ರೂಟ್ 3 ಇಂಟು ರೂಟ್ 3 ಆಗಿದ್ರೆ 3 ಆಗ್ತಿತ್ತು. ರೂಟ್ 100 ಇಂಟು ರೂಟ್ 100 ಇದ್ದಿದ್ರೆ 100 ಆಗ್ತಿತ್ತು. ಸೊ ಈಗ ರೂಟ್ 2 ಇಂಟು ರೂಟ್ 2 ಆಗುತ್ತೆ. ಈಗ ಇಲ್ಲಿ ಏನೇನು ಸಿಂಪ್ಲಿಫೈ ಮಾಡ್ಬೋದು ಮಾಡೋಣ. ಇಲ್ಲಿ ನೋಡಿ 2 ರೂಟ್ 2, ಇಲ್ಲಿ 2 ರೂಟ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಅದನ್ನು ಮಾಡಿಬಿಡೋಣ. ಈ 2 ರೂಟ್ 2 ಹಾಗೆ ಬರ್ಕೋತೀನಿ, ಮೈನಸ್ ರೂಟ್ 2 ಇಂಟು ರೂಟ್ 3 ರೂಟ್ 6 ಡಿವೈಡೆಡ್ ಬೈ 8. ಕರೆಕ್ಟಾ? ಈಗ ಇದರಲ್ಲಿ ಏನಾದರೂ ಸಿಂಪ್ಲಿಫೈ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ, ಬಟ್ ಕಾಮನ್ ತೆಗಿಬೋದು. ಕರೆಕ್ಟಾ? ನೋಡಿ ಇಲ್ಲಿ 2 ರೂಟ್ 2 ಇದೆ, 2 ರೂಟ್ 6 ಇದೆ. ಸೊ 2 ರೂಟ್ 4 ಆಗಿಬಿಡುತ್ತೆ ಅಂತೆಲ್ಲ ಮಾಡೋಕ್ಕಾಗಲ್ಲ. ಓಕೆ, ಸಿಂಪ್ಲಿಫಿಕೇಷನ್ ರೂಟ್ದು ನಾರ್ಮಲ್ ಆಗೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೊಂದು ರೂಲ್ ಇದೆ. ಆ ರೂಲ್ ಗೊತ್ತಿದ್ರೇ ಮಾಡೋಕ್ಕಾಗೋದು. ಅದಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ, ಸ್ಕ್ವೇರ್ ರೂಟ್ ಸಿಂಪ್ಲಿಫಿಕೇಷನ್ ಅಂತ, ಅದು ನೋಡಿ ಕಲ್ತ್ಕೊಳ್ಳಿ. ಬಂದರೆ ತುಂಬ ಒಳ್ಳೆಯದು. ಈಗ ಎರಡರಲ್ಲೂ ಕಾಮನ್ನು 2 ಇದೆ. ಸೊ 2ನ ಹೊರಗಡೆ ತೆಗೆದ್ರೆ ಇಲ್ಲಿ ರೂಟ್ 2 ಮತ್ತು ರೂಟ್ 6 ಮಿಗುತ್ತೆ, ಡಿವೈಡೆಡ್ ಬೈ 8. ಕರೆಕ್ಟಾ? ಸೊ 2 1s 2 4s, ಆನ್ಸರ್ ಈಸ್ ರೂಟ್ 2 ರೂಟ್ 6/4. ಈಗ ಡಿನಾಮಿನೇಟರಲ್ಲಿ ರೂಟ್ ವ್ಯಾಲ್ಯೂ ಇದೆಯಾ? ಇಲ್ಲ. ಸೊ ಇದೇ ನಮ್ಮ ಫೈನಲ್ ಆನ್ಸರ್. ಓಕೆ, ಸೊ ಫಸ್ಟು ಫಾರ್ಮುಲಾ ಅಪ್ಲೈ ಮಾಡಬೇಕು. ಓಕೆ, ಯಾವ ಫಾರ್ಮುಲಾ? ಎ ಪ್ಲಸ್ ಬಿನ ಎ ಮೈನಸ್ ಬಿನ ಹುಷಾರಾಗಿರಬೇಕು. ಕಾಸ್ ಫಾರ್ಮುಲಾನೇ ಹಾಕಬೇಕು. ಇಲ್ಲಿ ಕಾಸು ಕೊಟ್ಟಿದ್ರೆ ಸೈನ್ ಗೀನ್ ಹಾಕ್ಬಿಟ್ಟಿರಾ, ಅದು ತಪ್ಪು. ಓಕೆ, ಹಂಗೆಲ್ಲ ಮಾಡಬಾರ್ದು. ಹಾಕೊಂಡ್ಮೇಲೆ π/3 π/4 ಎಲ್ಲ ಕರೆಕ್ಟಾಗಿ ಗೊತ್ತಿರಬೇಕು. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನ್ ಹೇಳ್ಕೊಟ್ಟೆ. π/3 ಅಂದರೆ ಎಷ್ಟು, π/4 ಅಂದರೆ ಎಷ್ಟು ಅಂತ. ಇದು 60, ಇದು 45. ಕರೆಕ್ಟಾ? ಸೊ ಅದು ಗೊತ್ತಿದ್ರೆ ನಮಗೆ ಡೈರೆಕ್ಟ್ ವ್ಯಾಲ್ಯೂಸ್, ಆ ಟೇಬಲ್ ಪ್ರಕಾರ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಮಾಡಿದ್ಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಆನ್ಸರ್ನ ಇಲ್ಲಿಗೆ ತಂದಿಡ್ತೀವಿ. ನೋಡಿ, ಇಲ್ಲಿಗೆ ನಮ್ಮ ಫೈನಲ್ ಆನ್ಸರ್ ಬರುತ್ತೆ. ಬಟ್ ಡಿನಾಮಿನೇಟರಲ್ಲಿ ರೂಟ್ ವ್ಯಾಲ್ಯೂ ಇರಬಾರ್ದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಏನಿದೆಯೋ ಅದನ್ನು ಒಂದು ಸರಿ ಮಲ್ಟಿಪ್ಲೈ, ಒಂದು ಸರಿ ಡಿವೈಡ್ ಮಾಡ್ತೀನಿ. ಮಾಡಿಬಿಟ್ಟು ಅದ್ರ ಪ್ರಕಾರ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಅಕಸ್ಮಾತ್ ನಿಮ್ಗೆ ಏನೋ ಡೌಟ್ ಇದ್ದರೆ ಇನ್ನೊಂದು ಸರಿ ವೀಡಿಯೋ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಈಗ ನಮ್ಮ ಸೆಕೆಂಡ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ನೋಡಿ, ಇಲ್ಲಿ ಸೈನ್ ಇದೆ ಎ ಮೈನಸ್ ಬಿ. ಹುಷಾರಾಗಿರ್ಬೇಕು, ಎ ಪ್ಲಸ್ ಬಿನ ಎ ಮೈನಸ್ ಬಿನ ಅಂತ. ಸೈನ್ ಎ ಮೈನಸ್ ಬಿ ಆನ್ಸರ್ ಏನು? ಸೈನ್ ಎ ಕಾಸ್ ಬಿ. ಇಲ್ಲಿ ಮೈನಸ್ ಇದೆ ಅಲ್ವಾ, ಮೈನಸ್ ಕಾಸ್ ಎ ಸೈನ್ ಬಿ. ಇದನ್ನು ಹಾಕ್ಕೊಂಡ್ರಾ? ಓಕೆ, ಇದು ಹಾಕೊಳ್ಳೋ ನೆಸೆಸಿಟಿನೂ ಇಲ್ಲ, ಡೈರೆಕ್ಟಾಗೆ ನೀವು ವ್ಯಾಲ್ಯೂಸ್ ಹಾಕೊಂಡ್ರು ಒಳ್ಳೆಯದು. ನಿಮಗೆ ಅರ್ಥ ಆಗಲಿ ಕ್ಲೀನಾಗಿ ಅಂತ ಈ ಸ್ಟೆಪ್ನ ನಾನು ಬರ್ಕೋತಾ ಇದ್ದೀನಿ. ನೆಕ್ಸ್ಟು ನೀವು ಡೈರೆಕ್ಟಾಗಿ ಆನ್ಸರ್ಸ್ನ ಅಂದರೆ ವ್ಯಾಲ್ಯೂಸ್ನ ಸೈನ್ π/2, ಓಕೆ, ಈ ವ್ಯಾಲ್ಯೂ ಎಷ್ಟು ಅಂತ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಈಗ ಸೈನ್ π/2 ಅಂದ್ರೇನು? 90 ಡಿಗ್ರಿ. π/2 ಅಂದರೆ 90. ಸೈನ್ 90 ಎಷ್ಟು? 1. ಓಕೆ, ಕಾಸ್ π/6, ಕಾಸ್ 30 ಡಿಗ್ರಿ ಎಷ್ಟು? ರೂಟ್ 3/2. ಕರೆಕ್ಟಾ? ನೆಕ್ಸ್ಟು ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ. ಕಾಸ್ π/2, ಕಾಸ್ π/2 ಅಂದರೆ 90. ಕಾಸ್ 90 ಎಷ್ಟು? 0 ಇಂಟು ಈ ಆನ್ಸರ್ನ ನಾವು ಕಂಡುಹಿಡಿಯೋ ನೆಸೆಸಿಟಿನೇ ಇಲ್ಲ. ಯಾಕೆ? 0 ಇಂಟು ಎನಿಥಿಂಗ್, ಇಲ್ಲಿ ಏನೇ ವ್ಯಾಲ್ಯೂ ಬಂದರೂ ಅದು 0ನೇ ಆಗುತ್ತಾ? ಕರೆಕ್ಟ್ ಅಲ್ವಾ? ಸೊ 0ನೇ ಆಗುತ್ತೆ. ಸೊ ಈ ವ್ಯಾಲ್ಯೂನ ನಾವು ಕಂಡುಹಿಡಿಯೋ ನೆಸೆಸಿಟಿ ಇಲ್ಲ. ಇದು ಸೈನ್ π/6 ಅಂದರೆ ಸೈನ್ 30, ಅದೆಷ್ಟು? ಸೈನ್ 30 1/2. ಸೊ 0 ಇಂಟು 1/2 ಎಷ್ಟು? 0 ಆಗುತ್ತೆ. ಸೊ ಈ ಫುಲ್ಲು ಟರ್ಮು ಇದಿಷ್ಟು ಸೇರಿ 0 ಆಗುತ್ತೆ. ನಮಗದು ಬೇಡವೇ ಬೇಡ. ಈಗ ಏನು ಮಿಕ್ಕಿದೆ ಇಲ್ಲಿ? 1 ಇಂಟು ರೂಟ್ 3/2 ರೂಟ್ 3/2 ಆಗುತ್ತೆ. ಕರೆಕ್ಟಾ? ಈಗ ಡಿನಾಮಿನೇಟರಲ್ಲಿ ರೂಟ್ ವ್ಯಾಲ್ಯೂ ಇದೆಯಾ? ಇಲ್ಲ. ಇದೇ ನಿಮ್ಮ ಫೈನಲ್ ಆನ್ಸರ್. ಇಷ್ಟೇ. ಸೊ ರೂಟ್ ವ್ಯಾಲ್ಯೂ ಇದ್ದರೆ ರ್ಯಾಷನಲೈಸೇಷನ್ ಮೆಥಡ್ಗೆ ಹೋಗಬೇಕು. ರೂಟ್ ವ್ಯಾಲ್ಯೂ ಇಲ್ಲ ಅಂದರೆ
ಇಲ್ಲೇ ನಿಮ್ಮ ಫೈನಲ್ ಆನ್ಸರ್ ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೈನ್ 60 ಡಿಗ್ರಿ ಮೈನಸ್ 45 ಡಿಗ್ರಿ. ಈಗ ಇದನ್ನು ಸೈನ್ ಎ ಮೈನಸ್ ಬಿ ಅಂತ ಅಂದ್ಕೊಳ್ಳೋಣ, ಕರೆಕ್ಟಾ? ಸೊ ಸೈನ್ ಎ ಮೈನಸ್ ಬಿ ಎಷ್ಟು? ಸೈನ್ ಎ ಕಾಸ್ ಬಿ ಮೈನಸ್ ಇದೆಯಾ, ಮೈನಸ್ ಕಾಸ್ ಎ ಸೈನ್ ಬಿ. ಸೊ ಇದರಲ್ಲಿ ಡಿಗ್ರಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಸಖತ್ ಈಸಿಯಾಗೆ ಮಾಡ್ಬೋದು. ಸೈನ್ 60 ಎಷ್ಟು? ಅದ್ರ ಪ್ರಕಾರ √3/2. ಕಾಸ್ 45 1/√2. ನೆಕ್ಸ್ಟ್ ಮೈನಸ್ ಇದೆ. ಕಾಸ್ 60 ಎಷ್ಟು? 1/2 ಇಂಟು ಸೈನ್ 45 1/√2. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಬೈ 2√2 ಮೈನಸ್ ಇದೆಯಾ, ಮೈನಸ್ 1/2√2. ಕರೆಕ್ಟಾ? ನೋಡಿ ಈಗ ಎರಡರಲ್ಲೂ ಡಿನಾಮಿನೇಟರ್ ಸೇಮ್ ಇದೆ. ಸೊ ಡಿನಾಮಿನೇಟರ್ 2√2, ಇದು √3 - 1. ಕರೆಕ್ಟಾ? ಇಲ್ಲಿವರೆಗೂ ನಾವು ಫಿನಿಷ್ ಮಾಡಿದ್ರೆ ಇದೇ ನಮ್ಮ ಫೈನಲ್ ಆನ್ಸರಾ? ಇಲ್ಲ. ಯಾಕೆ? ಡಿನಾಮಿನೇಟರಲ್ಲಿ ರೂಟ್ ವ್ಯಾಲ್ಯೂ ಇದೆ, ರೂಟ್ ವ್ಯಾಲ್ಯೂ ಇರಬಾರ್ದು. ಸೊ ಏನು ಮಾಡಬೇಕು, ಇಲ್ಲಿ ಏನಿದೆಯೋ ಅದನ್ನು 2√2 ಮತ್ತು 2√2 ಒಂದು ಸಾರಿ ಮಲ್ಟಿಪ್ಲೈ, ಒಂದು ಸಾರಿ ಡಿವೈಡ್ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಈಗ ಈ 2√2ನ √3ಗೆ ಫಸ್ಟ್ ಮಲ್ಟಿಪ್ಲೈ ಮಾಡೋಣ, ಆಮೇಲೆ ಇದಕ್ಕೆ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡೋಣ. ಈಗ 2√2 ಇಂಟು √3 2√2√3. ನೆಕ್ಸ್ಟು ಮೈನಸ್ ಇದೆ 2√2 ಇಂಟು 1 2√2 ಡಿವೈಡೆಡ್ ಬೈ, ನೋಡಿ ಇಲ್ಲಿ ಹುಷಾರು, 2 ಇಂಟು 2 ಎಷ್ಟು? 4 ಇಂಟು √2 ಇಂಟು √2 2. ಕರೆಕ್ಟಾ? ಈಗ √2 ಇಂಟು √3 ಎಷ್ಟು? 2√6 2√2 ಡಿವೈಡೆಡ್ ಬೈ 8. ಈಗ ನೋಡಿ, ಯಾವಾಗ ಮಲ್ಟಿಪ್ಲೈ ಮಾಡಬೇಕು, ಯಾವಾಗ ಸಪ್ರಾಕ್ಷನ್ ಮಾಡಬಾರ್ದು, ಇದೆಲ್ಲ ಹುಷಾರಾಗಿರಬೇಕು. ಇದು ಸಿಂಪ್ಲಿಫಿಕೇಷನ್ ಗೊತ್ತಿಲ್ಲ ಅಂದರೆ ಸಖತ್ ಕಷ್ಟ. ನಾನು ಎಲ್ಲದರಲ್ಲೂ ಹೇಳ್ತಾ ಇರ್ತೀನಿ, ಗೊತ್ತಿಲ್ಲ ಅಂದರೆ ನೋಡ್ಕೊಂಬನ್ನಿ. ಒಂದು 20-30 ಮಿನಿಟ್ಸ್ ನೀವು ಸ್ಪೆಂಡ್ ಮಾಡಿದ್ರೆ ಕಲಿತೀರಾ, ಏನೂ ಟೈಮ್ ವೇಸ್ಟ್ ಆಗೋದಿಲ್ಲ. ಕರೆಕ್ಟಾ? ಇದು ಕರೆಕ್ಟಾಗಿ ಗೊತ್ತಿದ್ರೇ ಇದೆಲ್ಲ ಸಿಂಪ್ಲಿಫೈ ಮಾಡೋಕ್ಕಾಗೋದು. ಈಗ ಇದರಲ್ಲಿ ಏನು ಕಾಮನ್ ತೆಗಿಬೋದು? ನಾನು 2 ಕಾಮನ್ ತೆಗಿಬೋದು. ಹಾಗಾದರೆ √6 ಮೈನಸ್ √2 ಬ್ರ್ಯಾಕೆಟಲ್ಲಿರುತ್ತೆ ಡಿವೈಡೆಡ್ ಬೈ 8. ಸೊ 2 1s 2 4s, ಆನ್ಸರ್ ಈಸ್ √6 √2 ಡಿವೈಡೆಡ್ ಬೈ 4. ಇದೇ ನಮ್ಮ ಫೈನಲ್ ಆನ್ಸರ್. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಇಲ್ಲಿ ಟ್ಯಾನ್ ಇದೆ, ಇಷ್ಟೊತ್ತು ನಾವು ಸೈನು ಕಾಸ್ ಮಾಡಿದ್ವಿ. ಟ್ಯಾನ್ π/4 ಪ್ಲಸ್ π/3, ಇದು ಎ ಇದು ಬಿ. ಕರೆಕ್ಟಾ? ಸೊ ಫಾರ್ಮುಲಾ ಏನು ಹೇಳುತ್ತೆ? ಟ್ಯಾನ್ ಎ, ಇಲ್ಲಿ ಪ್ಲಸ್ ಇದೆ ಅಲ್ವಾ, ಸೊ ಇಲ್ಲೂ ಪ್ಲಸ್ಸು, ಟ್ಯಾನ್ ಬಿ ಡಿವೈಡೆಡ್ ಬೈ 1 ಮೈನಸ್, ಇಲ್ಲಿ ಪ್ಲಸ್ ಇದ್ದಾಗ ಕೆಳಗಡೆ ಮೈನಸ್ ಹಾಕೋಬೇಕು. ಸೊ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ π/4 ಇಂಟು ಟ್ಯಾನ್ ಬಿ. ಕರೆಕ್ಟಾ? ಈಗ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಟ್ಯಾನ್ π/4 ಅಂದರೆ ಎಷ್ಟು? 45 ಡಿಗ್ರಿ. ಟ್ಯಾನ್ 45 ಎಷ್ಟು? 1. ನೆಕ್ಸ್ಟು ಪ್ಲಸ್ ಇದೆ. ಟ್ಯಾನ್ π/3 ಅಂದರೆ ಎಷ್ಟು? 60 ಡಿಗ್ರಿ. ಟ್ಯಾನ್ 60 ಎಷ್ಟು? √3 ಡಿವೈಡೆಡ್ ಬೈ 1, ಇದು ಹಾಗೆ ಹಾಕೋತೀನಿ, ಮೈನಸ್ ಇದೆಯಾ, ಮೈನಸ್ ಹಾಕೋತೀನಿ. ಟ್ಯಾನ್ π/4 ಎಷ್ಟು? π/4 ಅಂದರೆ 45 ಡಿಗ್ರಿ, ಅದು 1 ಇಂಟು ಟ್ಯಾನ್ π/3 ಅಂದರೆ ಎಷ್ಟು? ಟ್ಯಾನ್ 60 ಡಿಗ್ರಿ, ಸೊ ಅದು √3. ಇಲ್ಲಿ ನೋಡಿ, ಈಗ ನಮಗೆ ಸಿಕ್ಕಿರೋ ಆನ್ಸರು 1 ಪ್ಲಸ್ √3 ಬೈ 1 ಮೈನಸ್ 1 ಇಂಟು √3 ನಮಗೆ √3ನೇ ಸಿಗುತ್ತೆ. ನಾನು ಆಗಲೇ ಏನು ಹೇಳಿದೆ, ಡಿನಾಮಿನೇಟರಲ್ಲಿ ರೂಟ್ ವ್ಯಾಲ್ಯೂ ಇರಬಾರ್ದು. ಕರೆಕ್ಟಾ? ಸೊ ಇಲ್ಲಿ ರೂಟ್ ವ್ಯಾಲ್ಯೂ ಇದೆ. ಈಗ ಇದನ್ನು ನಾವು ಹೋಗಿಸ್ಬೇಕು. ಹೇಗೆ? ಸೇಮ್ ರ್ಯಾಷನಲೈಸೇಷನ್ ಮೆಥಡ್, ಬಟ್ ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ? ಪ್ರೀವಿಯಸ್ ಕ್ವಶನ್ಸಲ್ಲಿ ಡಿನಾಮಿನೇಟರಲ್ಲಿ ರೂಟ್ ವ್ಯಾಲ್ಯೂ ಇದ್ದಾಗ ಇನ್ನೊಂದು ನಂಬರ್ ಯಾವುದೋ ಇತ್ತು, 2√2 ಇತ್ತು. ಕರೆಕ್ಟಾ? 2√2 ಮಧ್ಯದಲ್ಲಿ ಏನಾದರೂ ಇತ್ತಾ? ಪ್ಲಸ್ಸು ಮೈನಸ್ಸು ಇರಲಿಲ್ಲ, ಬಟ್ ಇಲ್ಲಿದೆ. ಓಕೆ, ಮಧ್ಯದಲ್ಲಿ ಪ್ಲಸ್ಸು ಮೈನಸ್ ಇದ್ದಾಗ ಹೇಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ಮೈನಸ್ ಇದೆ ಅಲ್ವಾ, ಸೊ ಇದು ಏನಿದೆಯೋ ಅದನ್ನು ಹಾಗೆ ಬರ್ಕೊಳ್ಳಿ. 1 ಪ್ಲಸ್ √3 ಡಿವೈಡೆಡ್ ಬೈ 1 ಪ್ಲಸ್ √3. ಓಕೆ, ನೋಡಿ ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಹಾಕೋಬೇಕು ಎರಡು ಕಡೆನೂ, ಇಲ್ಲಿ ಪ್ಲಸ್ ಇದ್ದರೆ ಎರಡು ಕಡೆನೂ ಮೈನಸ್ ಹಾಕೋಬೇಕು. ಇದೇ ರ್ಯಾಷನಲೈಸೇಷನ್. ಈಗ ಇಲ್ಲಿ 1 ಪ್ಲಸ್ √3 1 ಪ್ಲಸ್ √3 ಇದ್ದರೆ ಇಲ್ಲಿ 4 ಟರ್ಮ್ಸ್ ಇದೆ ಅಲ್ವಾ, ನೋಡಿ 4 ಸಪ್ರೇಟ್ ಟರ್ಮ್ಸ್ ಇದೆ. ಫಸ್ಟು 1ಇಂದ ಈ 1,
ಆಮೇಲೆ 1ಇಂದ √3. ನೆಕ್ಸ್ಟು √3ಇಂದ ಈ 1ನ ಫಸ್ಟು ಮಲ್ಟಿಪ್ಲೈ ಮಾಡ್ತೀನಿ, ಆಮೇಲೆ √3ಇಂದ √3ನ ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಟೋಟಲಿ 4 ಟರ್ಮ್ಸ್ ಇದೆ, ಇಲ್ಲೂ ಸಹ 4 ಟರ್ಮ್ಸೇ ಬರುತ್ತೆ. ಈಗ ನೋಡಿ 1 × 1 ಏನು 1 ಪ್ಲಸ್ ಇದೆ, ಸೊ ಎಲ್ಲ ಪ್ಲಸ್ ಇದೆ ಅಂದರೆ ಎಲ್ಲ ಆನ್ಸರಲ್ಲೂ ಪ್ಲಸ್ಸೇ ಬರುತ್ತೆ. 1 × √3 ಎಷ್ಟು √3 ಪ್ಲಸ್ √3 × 1 √3, ನೆಕ್ಸ್ಟು √3 × √3 3 ಡಿವೈಡೆಡ್ ಬೈ, ನೋಡಿ ಇಲ್ಲಿ ಏನು ಮಾಡಿದ್ರು ಅದೇ ಥರ ಮಾಡೋಕ್ಕೆ ಹೋಗ್ಬೇಡಿ, ಹಾಗೆ ಮಾಡಿದ್ರೂ ಆನ್ಸರ್ ಸಿಗುತ್ತೆ. ಬಟ್ ಇನ್ನೂ ಈಸಿಯಾಗಿ ಮಾಡ್ಬೋದು. ಹೇಗೆ ಅಂದರೆ a ಮೈನಸ್ ಬಿ a ಪ್ಲಸ್ ಬಿ, a ಪ್ಲಸ್ ಬಿ a ಮೈನಸ್ ಬಿ ಏನು a² - b². ಆಲ್ಜಿಬ್ರಿಕ್ ಐಡೆಂಟಿಟೀಸು ತುಂಬ ಇಂಪಾರ್ಟೆಂಟ್. ಸೊ a ಮೈನಸ್ ಬಿ a ಪ್ಲಸ್ ಬಿ a² - b². ಇಲ್ಲಿ a ಏನು 1, b ಏನು √3. ಸೊ 1 - √3² ನೋಡಿ, a² 1² ಹಾಕೊಂಡ್ರು ಒಂದೇ, ಹಾಕಿಲ್ಲ ಅಂದರೂ ಒಂದೇ. a² - b² ಅಲ್ವಾ, ಮೈನಸ್ ಹಾಕೋತೀನಿ. b ಅಂದರೆ ಏನು √3, √3² ಅಂದರೆ ನಮಗೆ 3ನೇ ಬರುತ್ತೆ. √3² ಅಂದರೆ ಏನು √3 × √3, √3 × √3 ಏನು 3, ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ ಇಷ್ಟೇ. ಈಗ ನೋಡಿ ಯಾವುದೋ ಸಿಂಪ್ಲಿಫೈ ಆಗುತ್ತೆ ಅದು ಮಾಡೋಣ. ನೋಡಿ 1 + 3 ಎಷ್ಟು 4 ಆಗುತ್ತೆ, ಪ್ಲಸ್ √3 + √3 2√3 ಡಿವೈಡೆಡ್ ಬೈ ಮೈನಸ್ 1 - 3 ಇದೆ ಅಲ್ವಾ, 1 - 3 ಎಷ್ಟು -2. ಈಗ ಇದರಲ್ಲಿ ಕಾಮನ್ ಯಾವ್ದು ತೆಗಿಯೋಕ್ಕಾಗುತ್ತೆ ತೆಗೀರಿ. ಇದೆರಡರಲ್ಲೂ ಕಾಮನ್ ನಾನು 2 ತೆಗಿಬೋದು. ಸೊ 2 ತೆಗೆದ್ರೆ 2 + √3 ಡಿವೈಡೆಡ್ ಬೈ -2 ಇರುತ್ತೆ. ಕರೆಕ್ಟಾ? ನೋಡಿ ಈಗ 2 1 2 1 ಫೈನಲ್ ಆನ್ಸರ್ ಏನು -√3 -2. ಓಕೆ, ಈ ಮೈನಸ್ಸು ಕೆಳಗಿದ್ರು ಒಂದೇ ಮೇಲಿದ್ರು ಒಂದೇ. ಆ ಮೈನಸ್ನ ಎರಡಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ -2 -3 ಯಾವುದನ್ನಾದರೂ ಮುಂದೆ ಬರ್ಕೊಳ್ಳಿ, ಯಾವುದಾದ್ರು ಹಿಂದೆ ಬರ್ಕೊಳ್ಳಿ, ಪರವಾಗಿಲ್ಲ, ನಮಗೆ ಆನ್ಸರ್ ಕರೆಕ್ಟ್ ಇರಬೇಕಷ್ಟೇ. ಸೊ ಇದು ನಿಮ್ಮ ಪ್ರಕಾರ ಹೋದರೆ -2 -3 ಇದೆ ಅಲ್ವಾ, ಎರಡೂ ಒಂದೇ. ಓಕೆ, ಸೊ ಎರಡು ಮೈನಸ್ ಇದೆ ಅದಕ್ಕೆ ಒಂದೇ, ಪ್ಲಸ್ಸು ಮೈನಸ್ ಇಂಟರ್ಚೇಂಜ್ ಆಗಬಾರ್ದು, ಅದು ತಪ್ಪು. ಓಕೆ, ಸೊ ಈ ಮೈನಸ್ನ ಫಸ್ಟ್ ನಾನು ಕೆಳಗಿಂದ ಮೇಲೆ ಹಾಕೋಬೋದು, ಮೇಲಿಂದ ಕೆಳಗೂ ಹಾಕೋಬೋದು, ಎರಡೂ ಒಂದೇ. ಓಕೆ, ಇದೆರಡೂ ಸೇರಿ ಒಂದೇ ಫ್ರ್ಯಾಕ್ಷನ್ ಇದು. ಸೊ ಈ ಫ್ರ್ಯಾಕ್ಷನಲ್ಲಿ ಕೆಳಗಿದ್ರು ಒಂದೇ ಮೇಲಿದ್ರು ಒಂದೇ. ಸೊ ಈ ಮೈನಸ್ ಮೇಲೋದ್ರೆ -2 × -√3 ಆಗ -2 -√3. ನೀವು ಇದಾದರೂ ಬರೀರಿ ಅಥವಾ ಇದಾದರೂ ಬರೀರಿ, ಎರಡೂ ಒಂದೇ. ಗೊತ್ತಾಯ್ತಲ್ವಾ? ಇದೇ ಥರನೇ ಎಲ್ಲ ಕ್ವಶನ್ಸು ಸಿಂಪಲ್ ಆಗಿರುತ್ತೆ. ಈಗ ಡಿಫ್ರೆಂಟ್ ಕ್ವಶನ್ಸ್ ಅಂದರೆ ಇಷ್ಟೊತ್ತು ನಮಗೆ sin a + b sin a - b cos a + b cos a - b ಅಥವಾ tan a + b tan a - b ಅಂತ ಕ್ವಶನ್ ಕೊಡ್ತಿದ್ರು. ನಾವು ಅದನ್ನು ಈ ಥರ ಸ್ಪ್ಲಿಟ್ ಮಾಡಿಕೊಂಡು ಆನ್ಸರ್ ಕಂಡುಹಿಡಿತಾ ಇದ್ವಿ. ಕರೆಕ್ಟಾ? ಈಗ ಕ್ವಶನ್ನೇ ಅವ್ರು ಸ್ಪ್ಲಿಟ್ ಮಾಡಿ ಕೊಟ್ಟಿದ್ದಾರೆ, ನಾವು sin a + b ನ cos a + b ನ tan a + b ನ tan a - b ನ ಅಂತ ಕಂಡುಹಿಡಬೇಕು. ಇಷ್ಟೇ, ಸಖತ್ ಸಿಂಪಲ್, ಇದು ಈಸಿ. ಬಟ್ ಇಲ್ಲಿ ಒಂದು ಚಿಕ್ಕ ಟ್ರಿಕ್ ಇದೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, sin a cos b ಪ್ಲಸ್ cos a sin b, ಇದು ಯಾವುದು sin a + b ನ sin a - b ನ sin a + b. ಕರೆಕ್ಟಾ? ಸೊ sin a ಯಾವುದು π/2 ಪ್ಲಸ್ b ಯಾವುದು π/4. ಇಷ್ಟೇನಾ? ಇದೇ ನಮ್ಮ ಫೈನಲ್ ಆನ್ಸರ್ ಅಲ್ಲ, ಇನ್ನೂ ಕಂಡುಹಿಡಿಯೋದಿದೆ. ಓಕೆ, ನಾನೀಗ ಈ ಸೈನ್ ಬಿಟ್ಬಿಟ್ಟಿದ್ದೀನಿ, ಇದನ್ನು ಮಾತ್ರ ಸಿಂಪ್ಲಿಫೈ ಮಾಡ್ಕೊತೀನಿ. ಬಟ್ ಲಾಸ್ಟ್ ಆನ್ಸರ್ಗೆ ಈ ಸೈನ್ನ ಇನ್ಕ್ಲೂಡ್ ಮಾಡಲೇಬೇಕು. π/2 ಪ್ಲಸ್ π/4ಗೆ LCM ಎಷ್ಟು 4, ಇದು 2π ಪ್ಲಸ್ π. ಸೊ = 3π/4. ಇನ್ನೇನಾದ್ರು ಸಿಂಪ್ಲಿಫೈ ಆಗುತ್ತಾ ಇಲ್ಲಿ? ಇಲ್ಲ. ಈ LCM ಕರೆಕ್ಟಾಗಿ ತೆಗೆದುಬಿಟ್ರೆ ಇದೇ ನಮ್ಮ ಫೈನಲ್ ಆನ್ಸರ್. ಸೊ ಫೈನಲ್ ಆನ್ಸರ್ ಈಸ್ sin 3π/4. ಇಷ್ಟೇ, ಸಖತ್ ಸಿಂಪಲ್ ಅಲ್ವಾ? ನೋಡಿ, ಅವ್ರು ಈ ಥರ ಮೊದಲೇ ಸ್ಪ್ಲಿಟ್ ಮಾಡಿ ಕೊಟ್ಬಿಟ್ಟಿರ್ತಾರೆ, ನಾವು ಈ ಥರ ಫಾರ್ಮೆಟ್ ಬರ್ಕೊಂಡು ಇದರಲ್ಲಿ LCM ತೊಗೊಂಡು ಸಿಂಪ್ಲಿಫೈ ಮಾಡಿಬಿಟ್ರೆ ಆನ್ಸರ್ ಸಿಕ್ಬಿಡುತ್ತೆ. ಈಗ ಅದೇ ಥರ ಕಾಸನ್ನು ನೋಡೋಣ. ಇಲ್ಲಿ ಕಾಸ್ ಫಾರ್ಮುಲಾನ ಸೈನ್ ಫಾರ್ಮುಲಾನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎರಡು ಕಡೆ ಕಾಸು, ಆ ಕಡೆ ಎರಡು ಕಡೆ ಸೈನ್ ಇದೆ. ಸೊ ಇದು ಕಾಸ್ ಫಾರ್ಮುಲಾ. ಕಾಸ್ a + b ನ a - b ನ ಮಧ್ಯದಲ್ಲಿ ಪ್ಲಸ್ ಇದ್ದರೆ ಕಾಸ್ a - b. ಸೊ ಕಾಸ್ a - b ಅಲ್ವಾ, a ಯಾವುದು π/3 ಮೈನಸ್ b ಯಾವುದು π/6. ಕರೆಕ್ಟಾ? ಈಗ ಕಾಸ್ ಲಾಸ್ಟಲ್ಲಿ ಹಾಕೋತೀನಿ, ಇದೆರಡಕ್ಕೂ LCM ತೊಗೋತೀನಿ. ಇದೆರಡಕ್ಕೂ LCM 6 ಬರುತ್ತೆ. ಸೊ ಇದು 2π - π ಇದೇನಿದು 2π - π ಎಷ್ಟು π/6. ಏನು π/6? ಕಾಸ್ π/6. ಓಕೆ, ಇದರಲ್ಲಿ ಏನೋ ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ? ಇಲ್ಲ. ಇದೇ ನಿಮ್ಮ ಫೈನಲ್ ಆನ್ಸರ್. ಇಷ್ಟೇ.
ಅಕಸ್ಮಾತ್ ಕ್ವಶನಲ್ಲಿ ಈ ಆನ್ಸರ್ಸ್ ಎಲ್ಲ ಡಿಗ್ರಿ ಫಾರ್ಮಲ್ಲಿ ಇತ್ತು ಅಂದ್ಕೊಳ್ಳಿ, ಎಷ್ಟನೇ ಡಿಗ್ರಿ ಅಂತ ಅಂದರೆ 3 ಪೈ ಅಲ್ವಪ್ಪ, 3 ಪೈ ಅಂದರೆ ಎಷ್ಟು 180 ಡಿಗ್ರಿ ಬೈ 4. ಓಕೆ, 2 2 4, 2 90 ಸೊ 2 1 245 3 ಇಂಟು 45 ಎಷ್ಟು 45 90 90 ಪ್ಲಸ್ 45 135 ಸೊ ಸೈನ್ 135 ಡಿಗ್ರಿ. ಓಕೆ, ಆಪ್ಷನ್ಸ್ ಪ್ರಕಾರ ನೀವು ಥಿಂಕ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಆನ್ಸರ್ ಇದರಲ್ಲೇ ಮುಗಿದೋಗುತ್ತೆ. ಅಕಸ್ಮಾತ್ ಆಪ್ಷನ್ಸಲ್ಲಿ ಏನಾದರೂ ಈ ಥರ ಇಲ್ಲ, ಡಿಗ್ರಿ ಫಾರ್ಮಲ್ಲಿ ಇತ್ತು ಅಂದರೆ ಇದನ್ನು ಈ ಆ್ಯಂಗಲ್ನ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ 3 ಇಂಟು 180/4 ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ ಇಷ್ಟೇ. ಈಗ ಇಲ್ಲೂ ಅಷ್ಟೇ. ಸೊ π/6 ಅಂದರೆ ನಮಗೆ ಗೊತ್ತು 30 ಡಿಗ್ರಿ. ಸೊ ಅದು ಕಾಸ್ 30 ಡಿಗ್ರಿ. ಅವ್ರು ಇದಾದರೂ ಕೇಳ್ಬೋದು, ಇಲ್ಲ ಇದಾದರೂ ಕೇಳ್ಬೋದು. ಆಪ್ಷನ್ ಪ್ರಕಾರ ನೀವು ಥಿಂಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡೋಣ. ಈಗ π/4 π/6 ಇಲ್ಲಿ ಮೇಲ್ಗಡೆ ಪ್ಲಸ್ ಇದೆ, ಕೆಳಗಡೆ ಮೈನಸ್ ಇದೆ, ಅಂದರೆ tan a ಪ್ಲಸ್ ಬಿ ಕರೆಕ್ಟಾ? ಸೊ tan π/4 ಪ್ಲಸ್ π/6. ಈಗ ಇದೆರಡಕ್ಕೂ ಎಲ್ ಸಿ ಎಮ್ ತಗೊಳ್ಳೋಣ. ನೋಡಿ, ಎಲ್ ಸಿ ಎಮ್ಮು 4 ಮತ್ತು 6ಗೆ 12 ಬರುತ್ತೆ. 12 ಇದು 3 ಪೈ, ಇದು 2 ಪೈ. ಎಲ್ ಸಿ ಎಮ್ 4 ಮತ್ತು 6ಗೆ ಪಕ್ಕದಲ್ಲಿ 4 ನೋಡಿ ಈ ಥರ ಎಲ್ಲ ಹಾಕ್ಕೊಂಡು 4 ಮತ್ತು 6 ಹಿಂಗೆ ಹಾಕ್ಕೊಂಡು ಎಲ್ ಸಿ ಎಮ್ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ, ಅದು ತಪ್ಪು. ತಪ್ಪಲ್ಲ, ಕರೆಕ್ಟೇ, ಬಟ್ ಅದು ಟೈಮ್ ಕನ್ಸ್ಯೂಮ್ ಆಗುತ್ತೆ. ನೋಡಿದ ತಕ್ಷಣ ನಂಬರ್ ನೋಡಿದ ತಕ್ಷಣ ಎಲ್ ಸಿ ಎಮ್ ಎಷ್ಟು ಅಂತ ಹೇಳೋ ಥರ ಇರ್ಬೇಕು ನೀವು. ಓಕೆ, ನಿಮ್ಗೆ ಅಕಸ್ಮಾತ್ ಅದು ಗೊತ್ತಿಲ್ಲ ಅಂದರೆ ನಿಮಗೆ ಅಂತಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇಟ್ಟಿರ್ತೀನಿ, ಎಲ್ ಸಿ ಎಮ್ ಅಂತ, ಎಲ್ ಸಿ ಎಮ್ ಇನ್ 3 ಸೆಕೆಂಡ್ಸ್ ಅಂತ. ನೋಡಿದ ತಕ್ಷಣ ನಂಬರ್ ನೋಡಿದ ತಕ್ಷಣ ಎಲ್ ಸಿ ಎಮ್ ಎಷ್ಟು ಅಂತ ಹೇಳ್ಬಿಡ್ಬೋದು, ಕ್ಯಾಲ್ಕುಲೇಷನ್ ಮಾಡೋ ನೆಸೆಸಿಟಿ ಇಲ್ಲ. ಇದೆಲ್ಲ ಎಷ್ಟು ಫಾಸ್ಟಾಗಿ ನೀವು ಆ್ಯಪ್ಟಿಟ್ಯೂಡ್ನ ಕ್ಲಿಯರ್ ಮಾಡ್ತೀರೋ ಅಷ್ಟು ನೀವು ಕ್ವಶನ್ಸ್ ಜಾಸ್ತಿ ಅಟೆಂಡ್ ಮಾಡ್ಬೋದು. ಓಕೆ, ಆ್ಯಪ್ಟಿಟ್ಯೂಡಲ್ಲಿ ಕಾನ್ಸೆಪ್ಟ್ ಬರೋದು ಒಂದೇ ಅಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಸಹ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಈಗ 3 ಪೈ ಪ್ಲಸ್ 2 ಪೈ/12 ಇದೆಲ್ಲ, ಇದು 5 π/12. ಓಕೆ, ಇದೇನಿದು tan 5 π/12. ಸೊ ಇದನ್ನು ನಾವು ಆನ್ಸರ್ ಆಗಿ tan 5/12 ಇದೇ ನಮ್ಮ ಫೈನಲ್ ಆನ್ಸರು ಆಗ್ಬೋದು, ಅಥವಾ ಅವರೇನಾದರೂ ಡಿಗ್ರಿ ಫಾರ್ಮಲ್ಲಿದ್ದರೆ ಸೊ 5 ಇಂಟು 180/12 ಕರೆಕ್ಟಾ? ಸೊ 6 2s 6 30s ಕರೆಕ್ಟಾ? 6 3s ಈ 0 ಹಾಗೆ ಬರ್ಕೋತೀನಿ, 2 1s 2 15s. ಸೊ ಈಗ 15 5s ಎಷ್ಟು? 15 5s 75. ಸೊ tan 75 ಡಿಗ್ರಿ ಇಷ್ಟೇ. ಅರ್ಥ ಆಯ್ತಾ? ಅವರು ಪೈ ಫಾರ್ಮಲ್ಲಾದರೂ ಕೇಳ್ಬೋದು. ಆಪ್ಷನ್ಸ್ ಇದರಲ್ಲಿದ್ದರೆ ಇದೇ ನಿಮ್ಮ ಕರೆಕ್ಟ್ ಆನ್ಸರ್, ಡಿಗ್ರಿಲಿದೆ ಇದು ನಿಮ್ಮ ಕರೆಕ್ಟ್ ಆನ್ಸರ್, ಇಷ್ಟೇ. ಸೊ ಈ ಥರ ಕ್ವಶನ್ಸ್ ಕೊಟ್ಟರು ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಂಡ್ವಿ. ಇನ್ನೊಂದು ಕೆಲವು ಸಮ್ಸ್ ಇದೆ, ಅದಷ್ಟು ತುಂಬ ಇಂಪಾರ್ಟೆಂಟ್. ನೀವು ಈ ಥರ ಇವಾಗ ನಾನು ಹೇಳ್ಕೊಡೋ ಕ್ವಶನ್ಸೇ ನೀವು ಆರಾಮ್ಸೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕೆಂದರೆ ಅದು ಈಸಿ ಬಟ್ ಟ್ರಿಕ್ಕಿ. ಓಕೆ, ಸೊ ಇಂಥ ಕ್ವಶನ್ಸೇ ನೀವು ಆ್ಯಪ್ಟಿಟ್ಯೂಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಕ್ವಶನ್ಸ್ ಏನು ಅಂತ ನೋಡೋಣ. ಈಗ ಈ 2 ಕ್ವಶನ್ ಇದೆಯಲ್ಲ, ಇದೆರಡು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಟ್ರಿಕಿ ಕ್ವಶನ್ಸು. ಇದನ್ನು ನೀವು ಆರಾಮ್ಸೆ ಕ್ವಶನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಇದು ನೀವು ಅಂದ್ಕೊಂಡಷ್ಟು ಕಷ್ಟ ಅಲ್ಲ, ಸಖತ್ ಈಸಿ. ಓಕೆ, ನಾವು ಇಷ್ಟೊತ್ತು ಏನು ಮಾಡಿದ್ವೋ ಅದೇ ಮೆಥಡ್ಸೇ. ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಟೆಪ್ನ ಇನ್ಕ್ಲೂಡ್ ಮಾಡ್ತೀನಿ, ಅದೇನು ಅಂತ ನೋಡಿಕೊಂಡು ಆಮೇಲೆ ನಾರ್ಮಲ್ ಬಂದುಬಿಡುತ್ತೆ. ಅದನ್ನು ಆಮೇಲೆ ನಾರ್ಮಲಾಗಿ ಏನು ಮೆಥಡ್ ಮಾಡ್ತೀವೋ ಅದನ್ನು ಮಾಡ್ಕೊಂಡ್ರೆ ಆನ್ಸರ್ ಸಿಕ್ಬಿಡುತ್ತೆ. ಈಗ ನಮ್ಗೆ ಯಾವಾಗಲೂ ಕಾಸ್ 60 - 45 ಅಥವಾ 30 - 45 ಇಲ್ಲ 60 - 30 ಏನಾದರೂ ಕೊಡ್ತಾಯಿದ್ರು, ಎರಡೆರಡು ಆ್ಯಂಗಲ್ಸ್ ಕೊಡ್ತಾಯಿದ್ರು. ಆಮೇಲೆ ನಾವು ಆನ್ಸರ್ನ ಕಂಡುಹಿಡ್ತಾಯಿದ್ವಿ. ಈಗ ಅಕಸ್ಮಾತ್ ಒಂದೇ ಒಂದು ಕೊಟ್ಟರು ಅಂದ್ಕೊಳ್ಳಿ, ಕಾಸ್ 45 ಎಷ್ಟು 1/√2, ಕಾಸ್ 60 ಎಷ್ಟು 1/2. ಈ ಥರ ಸಿಂಗಲ್ ವ್ಯಾಲ್ಯೂಸು ಕಾಸ್ 60 ಕಾಸ್ 45 ಕೊಟ್ಟರು ಆರಾಮ್ಸೆ ಕಂಡುಹಿಡಿಬೋದು. ಹೇಗೆ? ಆ ಟೇಬಲ್ ಪ್ರಕಾರ. ಬಟ್ ಈ ಥರ ವ್ಯಾಲ್ಯೂಸು ಟೇಬಲಲ್ಲಿ ಇಲ್ಲದೇ ಇರೋ ವ್ಯಾಲ್ಯೂಸು, ಓಕೆ, ಕಾಸ್ 15, ಓಕೆ, ಈ ಥರ ವ್ಯಾಲ್ಯೂಸ್ನ ಕಾಸ್ 30 ಕಾಸ್ 15 ಈ ಥರ ವ್ಯಾಲ್ಯೂಸ್ ಏನಾದರೂ ಬಂದರೆ ಆ ಟೇಬಲಲ್ಲಿ ಆನ್ಸರ್ ಇಲ್ಲ, ಕರೆಕ್ಟಾ? ಸೊ ಅದನ್ನು ನಾವು ನಾರ್ಮಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಆನ್ಸರ್ನ ಕಂಡುಹಿಡಿಬೇಕು. ನೋಡಿ, ಇದನ್ನು ಹೇಗೆ ಕನ್ವರ್ಟ್ ಮಾಡ್ಕೋಬೋದು ಅಂದರೆ 2 ಥರ ಇದನ್ನು ಕನ್ವರ್ಟ್ ಮಾಡ್ಕೋಬೋದು. ಒಂದು ಕಾಸ್ 45 ಡಿಗ್ರಿ ಮೈನಸ್ 30 ಡಿಗ್ರಿ, ಅಥವಾ ಕಾಸ್ 60 ಡಿಗ್ರಿ ಮೈನಸ್ 45 ಡಿಗ್ರಿ, ಕರೆಕ್ಟಾ? ಕಾಸ್ 45 - 30 ಎಷ್ಟು? 45 ಅಲ್ಲಿ 30 ಹೋದರೆ ಎಷ್ಟು? 15 ಕಾಸ್ 15. ನೆಕ್ಸ್ಟು
60ಲಿ 45 ಹೋದರೆ ಎಷ್ಟು 15, ಸೊ ಕಾಸ್ 15. ನಾವು ಈ ಥರ ಆದರೂ ಬರ್ಕೊಬೋದು, ಈ ಥರ ಆದರೂ ಬರ್ಕೊಬೋದು. ಓಕೆ, ಈಗ ಕಾಸ್ 45 ಮೈನಸ್ 30. ಓಕೆ, ಸೊ ಕಾಸ್ ಎ ಮೈನಸ್ ಬಿ ಅಲ್ವಾ, ಕಾಸ್ 45 ಕಾಸ್ 30 ಎ ಮೈನಸ್ ಬಿ, ಸೊ ಇಲ್ಲಿ ಪ್ಲಸ್ ಬರುತ್ತೆ, ಸೈನ್ 45 ಸೈನ್ 30 ಡಿಗ್ರಿ. ಕರೆಕ್ಟಾ? ಇದು ಕಾಸ್ ಎ ಮೈನಸ್ ಬಿ ಫಾರ್ಮುಲಾ. ಇದನ್ನಾದರೂ ನೀವು ಮಾಡಿ, ಇಲ್ಲ ಇದಾದರೂ ಮಾಡಿ, ಆನ್ಸರ್ ಸೇಮೇ ಬರುತ್ತೆ. ಹೀಗೆ ನೋಡಿ, ಕಾಸ್ 45 ಎಷ್ಟು 1/√2 ಇಂಟು ಕಾಸ್ 30 ಎಷ್ಟು √3/2 ಪ್ಲಸ್ ಸೈನ್ 45 ಎಷ್ಟು 1/√2 ಸೈನ್ 30 ಎಷ್ಟು 1/2. ಇದೆರಡೂ ನೀವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ √3/2√2 ಇಷ್ಟೊತ್ತು ಇದೇ ಥರ ನಾವು ಮಾಡಿದ್ದು. ಡಿನಾಮಿನೇಟರಲ್ಲಿ ರೂಟ್ ವ್ಯಾಲ್ಯೂ ಇರಬಾರ್ದು. ಕರೆಕ್ಟಾ? ಸೊ ಡಿನಾಮಿನೇಟ್ರಲ್ಲಿ ರೂಟ್ ವ್ಯಾಲ್ಯೂ ಇರಬಾರ್ದು ಅಂದರೆ ನಾವೇನು ಮಾಡಬೇಕು, ಡಿನಾಮಿನೇಟ್ರಲ್ಲಿ ಏನಿದೆಯೋ ಅದನ್ನು ಒಂದು ಸರಿ ಮಲ್ಟಿಪ್ಲೈ, ಒಂದು ಸರಿ ಡಿವೈಡ್, ಹೀಗೆ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಕೊಂಬಂದರೆ ಸೇಮ್ ಇದು ನಾವು ಪ್ರೀವಿಯಸ್ಸಲ್ಲೆಲ್ಲ ಕಲ್ತ್ವಲ್ಲ, ಸೇಮ್ ಅದೇ ಆನ್ಸರ್ ನಿಮಗೆ √6 + √2 / 4 ಬರುತ್ತೆ. ಈ ಮಿಕ್ಕಿದ ಸಿಂಪ್ಲಿಫಿಕೇಷನ್ ನೀವೇ ಮಾಡಿ, ಯಾಕಂದರೆ ಇದು 3-4 ಸರಿ ಹೇಳ್ಕೊಟ್ಟಿದ್ದೀನಲ್ವ ಹೇಗೆ ಮಾಡೋದು ಅಂತ. ಎಷ್ಟೊಂದು ಕ್ವಶನ್ಸಲ್ಲಿ ಬಂದಿದೆ, ಆರಾಮ್ಸೆ ಇದನ್ನು ಕಂಡುಹಿಡಿಬೋದು. ನಾನು ಮೇಯ್ನ್ ಹೇಳ್ಕೊಡ್ಬೇಕಾಗಿದ್ದೇನು ಅಂದರೆ ಇಲ್ಲಿಂದ ಇಲ್ಲಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ. ಇದು ಗೊತ್ತಾದರೆ ಇದು ಮಿಕ್ಕಿದೆಲ್ಲ ನೀವೇ ಮಾಡ್ಕೊಂಡು ಹೋಗ್ತೀರಾ. ಕರೆಕ್ಟಾ? ಈಗ ಇದಿದೆಯಲ್ಲ, ಇದು ಮೋಸ್ಟ್ ಟ್ರಿಕ್ಕಿಯೆಸ್ಟ್ ಕ್ವಶನ್. ಯಾಕೆ ನೋಡಿ, ಇಲ್ಲಿ ಕಾಸ್ 15 ಇತ್ತು, ಇಲ್ಲಿ ಆ್ಯಂಗಲ್ನ ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ನಾನು ಆ್ಯಂಗಲ್ ಆರಾಮ್ಸೆ ಈ ಥರ ಸ್ಪ್ಲಿಟ್ ಮಾಡ್ಕೊಬೋದು. ಈ ಥರ ಪೈ ವ್ಯಾಲ್ಯೂಸಲ್ಲಿ ಕೊಟ್ಟಾಗ ಹೇಗೆ ಮಾಡಬೇಕು ಅಂದರೆ ನೋಡಿ, ಸೈನ್ನ ಬಿಟ್ಬಿಡ್ತೀನಿ, ಆಮೇಲೆ ಹಾಕೋತೀನಿ, ಇದನ್ನು ಮಾತ್ರ ಫಸ್ಟ್ ಕನ್ವರ್ಟ್ ಮಾಡ್ಕೋತೀನಿ. ಈ 5π/6ನ ನಾನು 2π + 3π / 6 ಅಂತ ಬರ್ಕೋಬೋದು. ಕರೆಕ್ಟಾ? ಏನಿಲ್ಲ, ಈ 5πನ ಮಾತ್ರ 2π + 3π ಅಂತ ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈ ಥರ ಮಾಡ್ಕೊಂಡ್ಮೇಲೆ ಎರಡನ್ನೂ ಸಪ್ರೇಟ್ ಮಾಡ್ಕೊಂಬಿಡೋಣ. 2π/6 + 3π/6 ಈ ಥರನೂ ಮಾಡ್ಕೋಬೋದು. ಕರೆಕ್ಟಾ? ಈಗ 2 1s 2 3s 3 1s 3 2s. ಸೊ ಆನ್ಸರ್ ಈಸ್ ಸೈನ್ ಅಲ್ವಾ, ಇದು ಸೈನ್ π/3 + π/2. ಕರೆಕ್ಟಾ? ಇಷ್ಟೇ. ಈಗ ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ ನಮ್ಗೆ ಗೊತ್ತು, ಫಾರ್ಮುಲಾನು ಗೊತ್ತು, ಸೈನ್ a + b. ಕರೆಕ್ಟಾ? ಇಲ್ಲಿಂದ ಇಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡೋಕ್ಕೆ ಈ ಕ್ವಶನ ಹಾಕೊಂಡಿದ್ದು. ಓಕೆ, ಸೊ ಈ ಕ್ವಶನಿಂದ ಇಲ್ಲಿಗೆ ಕನ್ವರ್ಟ್ ಮಾಡ್ಕೊಂಡು ಗೊತ್ತು, ಇಲ್ಲಿಂದ ನೀವು ಮಾಡೋಕ್ಕೆ ನಿಮಗೆ ಗೊತ್ತು. ಕರೆಕ್ಟಾ? ಸೈನ್ a + b ಫಾರ್ಮುಲಾ ಹಾಕ್ತೀರಾ, ಕಂಡುಹಿಡಿತೀರಾ, ಡಿನಾಮಿನೇಟರ್ ಇದ್ದರೆ ರ್ಯಾಷನಲೈಸೇಷನ್ ಮೆಥಡ್ಗೆ ಹೋಗ್ತೀರಾ. ಇಷ್ಟೇ. ಸೊ ಈ ಕಾನ್ಸೆಪ್ಟಲ್ಲಿ ಏನೇನು ಕ್ವಶನ್ ಇತ್ತೋ, ಯಾವ್ಯಾವ ಥರ ಕ್ವಶನ್ ಅವ್ರು ಕೇಳ್ಬೋದು, ಮತ್ತು ಪ್ರೀವಿಯಸ್ ಇಯರಲ್ಲಿ ಏನೇನು ಕೇಳಿದ್ರೋ ಎಲ್ಲ ಕ್ವಶನ್ಸ್ ಮೇಲೂ ನಾವು ಆನ್ಸರ್ಸ್ನ ಹೇಳ್ಕೊಟ್ಟಿದ್ದೀನಿ. ಈ ಕಾನ್ಸೆಪ್ಟನ್ನ ಯಾವುದೇ ಕ್ವಶನ್ ಕೊಟ್ಟರು ಅಪ್ಲೈ ಮಾಡಿ, ಮೆಥಡ್ ಸೇಮ್ ಇರುತ್ತೆ, ಆನ್ಸರ್ ಅಷ್ಟೇ ಡಿಫ್ರೆಂಟ್ ಬರುತ್ತೆ. ಓಕೆ, ನಿಮಗೆ ಈ ಸಿಂಪ್ಲಿಫಿಕೇಷನ್ ಎಲ್ಲ ಗೊತ್ತಿದ್ದರೆ, ಈ ರ್ಯಾಷನಲೈಸೇಷನ್ ಮೆಥಡು, ರೂಟ್ ಸಿಂಪ್ಲಿಫಿಕೇಷನು ಮತ್ತು LCM ತಗೊಳ್ಳೋದು ಅದೆಲ್ಲ ಗೊತ್ತಿದ್ದರೆ ಇದೆಲ್ಲ ಏನೂ ಕಷ್ಟ ಆಗಲ್ಲ. ಸೊ ಅಕಸ್ಮಾತ್ ನಿಮಗೆ ಆ ಥರ ಬೇಸಿಕ್ಸಲ್ಲಿ ಪ್ರಾಬ್ಲಮ್ ಇದ್ದರೆ ಓಕೆ, ನಿಮಗೆ ಅಂತಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಥರ ಲಿಂಕು ಇಟ್ಟಿರ್ತೀನಿ. ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಏನೇನಿದೆಯೋ ಎಲ್ಲ ಲಿಂಕು ಇಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಅವರು ಎಕ್ಸಾಮ್ನ ಕ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗಲಿ. ಥ್ಯಾಂಕ್ ಯು.